ನಮಸ್ಕಾರ ಎಲ್ಲರಿಗೂ. ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ಸ್ನೇಹಿತರೆ, ತುಂಬಾ ಜನ ಹೇಳ್ತಾ ಇರ್ತೀರಾ ನಮ್ಮ ಮನೆಯಲ್ಲಿ ನೆಟ್ವರ್ಕ್ ಸರಿಯಾಗಿ ಬರ್ತಾ ಇಲ್ಲ, ಇಂಟರ್ನೆಟ್ ಸ್ಪೀಡ್ ತುಂಬಾ ಕಡಿಮೆ ಆಗಿದೆ, ಆಮೇಲೆ ವಿಡಿಯೋಸ್ ನೋಡುವಾಗ ಬಫರಿಂಗ್ ಆಗ್ತಾ ಇರುತ್ತೆ, ಗೇಮ್ಸ್ ಆಡುವಾಗ ಲ್ಯಾಗ್ ಆಗ್ತಾ ಇರುತ್ತೆ ಅಂತ ಹೇಳ್ತಾ ಇರ್ತೀರಾ. ಸೊ ಇದಕ್ಕೆಲ್ಲ ಕಾರಣ ನೀವು ಸರಿಯಾದ ಒಂದು ಸಿಮ್ ಕಾರ್ಡ್ ಅನ್ನ ಆಯ್ಕೆ ಮಾಡಿಲ್ಲ ಅಂತ ಹೇಳ್ಬೋದು. ಇನ್ನು ಎರಡನೇದಾಗಿ ನಿಮ್ಮ ಮೊಬೈಲ್ ಫೋನ್ ಸರಿಯಾದ ಒಂದು ನೆಟ್ವರ್ಕ್ ಅನ್ನ ಕ್ಯಾಚ್ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ಸೊ ಈ ಒಂದು ಕಾರಣಗಳಿಂದ ನಿಮಗೆ ಸರಿಯಾದ ಒಂದು ಸಿಗ್ನಲ್ ಸಿಗದೆ ಇರ್ಬೋದು, ಆಮೇಲೆ ಸರಿಯಾದ ಒಂದು ಇಂಟರ್ನೆಟ್ ಸ್ಪೀಡ್ ಕೂಡ ನಿಮಗೆ ಸಿಗದೆ ಇರ್ಬೋದು. ಸೊ ಇದಕ್ಕೆಲ್ಲ ಏನು ಸೊಲ್ಯೂಷನ್ ಅಂತ ಇವತ್ತಿನ ಎಪಿಸೋಡ್ ನಾನು ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮೊದಲು ನೀವು ನಮ್ಮನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿಲ್ಲ ಅಂತಂದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ಅದರ ಮೂಲಕ ಫಾಲೋ ಮಾಡಬಹುದು. ನೀವೇನಾದ್ರೂ ಈ ವಿಡಿಯೋನ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ನಮ್ಮ ಫೇಸ್ಬುಕ್ ಪೇಜ್ ಅನ್ನ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ನೀವೇನಾದ್ರೂ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ಮೊದಲನೇದಾಗಿ ನಿಮ್ಮ ಮೊಬೈಲ್ ಫೋನ್ ಒಂದು ನೆಟ್ವರ್ಕ್ ಕ್ವಾಲಿಟಿಯನ್ನು ನೀವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೆಟ್ವರ್ಕ್ ಕ್ವಾಲಿಟಿ ಅಂದ್ರೆ ಏನು ಅಂತ ನೋಡೋದಾದ್ರೆ, ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ಸಿಗ್ನಲ್ ಎಷ್ಟು ಪಾಯಿಂಟ್ ಬರ್ತಾ ಇದೆ, ಆಮೇಲೆ ಇಂಟರ್ನೆಟ್ ಸ್ಪೀಡ್ ಎಷ್ಟಿದೆ, ಆಮೇಲೆ ನಿಮ್ಮ ಏರಿಯಾದಲ್ಲಿ ನೀವು ಯೂಸ್ ಮಾಡತಕ್ಕಂಥ ಸಿಮ್ ಕಾರ್ಡ್ನ ಒಂದು ನೆಟ್ವರ್ಕ್ ಇದೆಯೋ ಇಲ್ಲೋ ಅನ್ನೋದನ್ನ ನೀವು ಚೆಕ್ ಮಾಡಬೇಕಾಗುತ್ತೆ. ಸೊ ಹಾಗಾದ್ರೆ ಹೇಗೆ ಈ ಒಂದು ನೆಟ್ವರ್ಕ್ ಕ್ವಾಲಿಟಿನ ಚೆಕ್ ಮಾಡೋದು ಅಂತ ನೋಡೋದಾದ್ರೆ, ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡಿ. ಸೆಟ್ಟಿಂಗ್ಸ್ ಓಪನ್ ಮಾಡಿಬಿಟ್ಟು ಅಬೌಟ್ ಫೋನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನಿಮಗೆ ಸ್ಟೇಟಸ್ ಅಂತ ಒಂದು ಆಪ್ಷನ್ ಕಾಣಿಸ್ಕೊಳ್ಳುತ್ತೆ, ಒಂದು ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ. ಈಗ ಒಂದು ನೆಟ್ವರ್ಕ್ ಅಂತ ಇನ್ನೊಂದು ಆಪ್ಷನ್ ಕಾಣಿಸ್ಕೊಳ್ಳುತ್ತೆ, ಒಂದು ನೆಟ್ವರ್ಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಮೊಬೈಲ್ ಫೋನ್ನ ಒಂದು ಸಿಗ್ನಲ್ ಸ್ಟ್ರೆಂತ್ ಇಲ್ಲಿ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಸೊ ಏನಿದು ಸಿಗ್ನಲ್ ಸ್ಟ್ರೆಂತ್ ಅಂತ ನೀವು ಕೇಳ್ಬೋದು. ಸೊ ನೋಡ್ತಾ ಇದ್ರೆ ನನ್ನ ಫೋನಲ್ಲಿ -102 -102 dBm ಅಂತ ಕಾಣಿಸ್ಕೊಳ್ತಾ ಇದೆ. ಸೊ ಈಗ ಇಲ್ಲಿ ನಿಮ್ಮ ಫೋನಲ್ಲಿ ಎಷ್ಟು DBM ಇದೆ ಅಂತ ಕಮೆಂಟ್ನಲ್ಲಿ ನಂಗೆ ತಿಳಿಸಿ. ಸೊ ಇಲ್ಲಿ DBM ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ನೆಟ್ವರ್ಕ್ ಒಂದು ಪೂವರ್ ಆಗಿರುತ್ತೆ, ನೆಟ್ವರ್ಕ್ ಅಷ್ಟು ಕಳಪೆ ಆಗಿರುತ್ತೆ ಅಂತ ಹೇಳ್ಬೋದು. ಏನಿದು DBM ಅಂತ ನೀವು ಕೇಳ್ಬೋದು. ನಿಮ್ಗೆ ನಾನು ಜಾಸ್ತಿ ಕನ್ಫ್ಯೂಸ್ ಮಾಡಲ್ಲ, ಒಂದು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮ್ಮ ಮೊಬೈಲ್ ಫೋನಲ್ಲಿ ಏನಾದರೂ ಒಂದು -50ರಿಂದ ಹಿಡಿದು -79ವರೆಗೂ DBM ಇತ್ತು ಅಂತಂದ್ರೆ ನಿಮ್ಮ ನೆಟ್ವರ್ಕ್ ಅಮೇಝಿಂಗ್ ಆಗಿದೆ ಅಂತ ಹೇಳ್ಬೋದು, ತುಂಬ ಗ್ರೇಟ್ ಆಗಿದೆ ಅಂತ ಹೇಳ್ಬೋದು. ಸೊ ಅದೇ ಪ್ರಕಾರವಾಗಿ ನಿಮ್ಮ ಫೋನಲ್ಲಿ ಏನಾದರೂ -80ರಿಂದ ಹಿಡಿದು -89ವರೆಗೂ ಇತ್ತು ಅಂತಂದ್ರೆ ಒಂದು ಒಳ್ಳೆಯ ನೆಟ್ವರ್ಕ್ ಇದೆ ಅಂತ ಹೇಳ್ಬೋದು. ಸೊ ಅದೇ ರೀತಿಯಾಗಿ -90ರಿಂದ ಹಿಡಿದು -99ವರೆಗೂ ಇತ್ತು ಅಂತಂದ್ರೆ ಎವರೇಜ್ ಆಗಿದೆ, ಪರವಾಗಿಲ್ಲ, ಚೆನ್ನಾಗಿದೆ ನೆಟ್ವರ್ಕ್ ಅಂತ ಹೇಳ್ಬೋದು. ಸೊ ಅದೇ ಪ್ರಕಾರವಾಗಿ -100ರಿಂದ ಹಿಡಿದು -109ವರೆಗೂ ಇತ್ತು ಅಂತಂದ್ರೆ ನೆಟ್ವರ್ಕ್ ತುಂಬಾ ಪೂವರ್ ಆಗಿದೆ ಅಂತ ಹೇಳ್ಬೋದು, ಅಂದ್ರೆ ನೆಟ್ವರ್ಕ್ ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳ್ಬೋದು. ಅದೇ ಪ್ರಕಾರವಾಗಿ 110ರಿಂದ ಹಿಡಿದು 120ವರೆಗೂ ಇತ್ತು ಅಂತಂದ್ರೆ ವೆರಿ ಪ್ಯೂರ್, ಸರಿಯಾಗಿಲ್ಲ, ನೆಟ್ವರ್ಕ್ ತುಂಬಾ ಖರಾಬ್ ಆಗಿದೆ, ಬಕ್ವಾಸ್ ಆಗಿದೆ ಅಂತ ಹೇಳ್ಬೋದು. ಸೊ ಈ ಪ್ರಕಾರವಾಗಿ ನಿಮ್ಮೊಂದು ನೆಟ್ವರ್ಕ್ ಕ್ವಾಲಿಟಿಯನ್ನು ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಹಾಗಾದ್ರೆ ಮುಂದೇನು ಮಾಡಬೇಕು ಅಂತ ನೋಡೋದಾದ್ರೆ, ಸೊ ಈಗ ತುಂಬಾ ಜನರಿಗೆ ಇದು ಸೆಟ್ಟಿಂಗ್ಸ್ ಅರ್ಥ ಆಗಿಲ್ಲ ಅಂತಂದ್ರೆ ನೀವೊಂದು ಅಪ್ಲಿಕೇಶನ್ ಕೂಡ ನಿಮ್ಮ ಫೋನಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಬಹುದು. ಸೊ ನೆಟ್ವರ್ಕ್ ಸೆಲ್ ಇನ್ಫೋ ಲೈಟ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಸೊ ಸ್ಕ್ರೀನ್ ಪಕ್ಕದಲ್ಲಿ ನೋಡ್ತಾ ಇದ್ದೀರಾ. ಸೊ ಈ ಒಂದು ಅಪ್ಲಿಕೇಶನ್ ಜಸ್ಟ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿದ ತಕ್ಷಣನೇ ನಿಮ್ಮ ಫೋನಲ್ಲಿ ಎಷ್ಟು DBM ಇದೆ, ಸಿಗ್ನಲ್ ಎಷ್ಟು DBM ಇದೆ ಸಿಮ್ 1 ಮತ್ತು ಸಿಮ್ 2ಗೆ ಅಂತ ಇದು ನೇರವಾಗಿ ನಿಮಗೆ ಈಸಿಯಾಗಿ ತೋರಿಸುತ್ತೆ ನೋಡಿ. ಸೊ ಈಗ ಈ ಅಪ್ಲಿಕೇಶನ್ ಮೂಲಕ ನೀವು ಈಸಿಯಾಗಿ DBM ಅನ್ನು ಸಹಿತ ನೀವು ಫೈಂಡ್ ಔಟ್ ಮಾಡ್ಬೋದು, ಇನ್ ಕೇಸ್ ನಿಮಗೆ ಸೆಟ್ಟಿಂಗ್ಸ್ ಅಲ್ಲಿ ಬೇಗ ಸಿಗಲಿಲ್ಲ ಅಂತಂದ್ರೆ. ಸೊ ಈಗ ನೀವೇನು ಮಾಡಬೇಕು ಅಂತ ನೋಡೋದಾದ್ರೆ, ಒಂದು ಒಳ್ಳೆಯ ಒಂದು ನೆಟ್ವರ್ಕ್ ಬರತಕ್ಕಂಥ ಸಿಮ್ ಕಾರ್ಡನ್ನು ನೀವು ಚೂಸ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಆ ಒಂದು ನೆಟ್ವರ್ಕಿಗೆ ನೀವು ಪೋರ್ಟ್ ಆಗಬೇಕಾಗುತ್ತೆ. ಸೊ ನಿಮ್ಮ ಏರಿಯಾದಲ್ಲಿ ಬೆಸ್ಟ್ ಆದ ನೆಟ್ವರ್ಕ್ ಯಾವುದು, ಆಮೇಲೆ ಇಂಟರ್ನೆಟ್ ಸ್ಪೀಡ್ ಯಾವ ನೆಟ್ವರ್ಕ್ ಜಾಸ್ತಿ ಬರ್ತಾ ಇದೆ ಅನ್ನೋದನ್ನ ನೀವು ಚೂಸ್ ಮಾಡಿ ಆ ಒಂದು ನೆಟ್ವರ್ಕನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ಹೇಗೆ ನಾವು ಯೂಸ್ ಮಾಡೋಕ್ಕಿಂತ ಮೊದಲನೇ ಈ ನೆಟ್ವರ್ಕ್ ಚೆನ್ನಾಗಿದೆ ಇಲ್ಲೋ ಅನ್ನೋದನ್ನು ಹೇಗೆ ನಾವು ಫೈಂಡ್ ಔಟ್ ಮಾಡೋದು ಅಂತ ನೋಡೋದಾದ್ರೆ, ಸ್ನೇಹಿತರೆ, ನಿಮ್ಮ ಮೊಬೈಲ್ ಫೋನಲ್ಲಿ ಇನ್ನೊಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ, ಓಪನ್ ಸಿಗ್ನಲ್ ನೆಟ್ವರ್ಕ್ ಅಂತ. ಸೊ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಒಂದು ಅಪ್ಲಿಕೇಶನ್ ನೇರವಾದ ಲಿಂಕ್ ಅನ್ನು ಕೊಟ್ಟಿದ್ದೇನೆ. ಓಪನ್ ಸಿಗ್ನಲ್ ಆ್ಯಪ್ ಅನ್ನ ಮೊದಲು ಓಪನ್ ಮಾಡ್ಕೊಳ್ಳಿ, ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿ. ಓಪನ್ ಮಾಡಿದ ನಂತರ ಕೆಳಗಡೆ ಭಾಗದಲ್ಲಿ ಲೊಕೇಶನ್ ಸಿಂಬಾಲ್ ಇದೆ ನೋಡಿ, ಆ ಒಂದು ಲೊಕೇಶನ್ ಸಿಂಬಾಲ್ ಅನ್ನು ಒಂದ್ಸರಿ ಕ್ಲಿಕ್ ಮಾಡಿ. ಸೊ ಈಗ ನೋಡ್ತಾ ಇದ್ರೆ ಸ್ಕ್ರೀನ್ ಅಲ್ಲಿ ತುಂಬಾ ಗ್ರೀನ್ ಕಲರ್ ಕಾಣ್ತಾ ಇದೆ. ಸೊ ಒಂದು ಗ್ರೀನ್ ಕಲರ್ ಕಾಣೋದು ಒಂದು ನೆಟ್ವರ್ಕ್ ಇರತಕ್ಕಂಥ ಏರಿಯಾ ಅಂತ ಹೇಳ್ಬೋದು. ಸೊ ಮೇಲ್ಗಡೆ ನೋಡ್ತಾ ಇದ್ದೀರಾ ಆಲ್ ಆಪರೇಟರ್ಸ್ ಅಂತ ಇದೆ, ಕೆಳಗಡೆ 2G 3G 4G ಅಂತ ಇದೆ. ಅದ್ರ ಪಕ್ಕದಲ್ಲಿ ವ್ಯೂ ನೆಟ್ವರ್ಕ್ ಸ್ಟಾಟ್ಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಸೊ ಅದ್ರ ಮೇಲೆ ಒಂದ್ಸಾರಿ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಏರಿಯಾದಲ್ಲಿ ಯಾವ್ಯಾವ ನೆಟ್ವರ್ಕ್ ಅವೈಲೇಬಲ್ ಇದೆ ಅನ್ನೋದನ್ನ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ರೆ ನಮ್ಮ ಏರಿಯಾದಲ್ಲಿ ಏರ್ಟೆಲ್, BSNL, ಜಿಯೋ, ವೋಡಾಫೋನ್ ಇಲ್ಲಿ ನೆಟ್ವರ್ಕ್ ಇದೆ ಅಂತ ತೋರಿಸ್ತಾ ಇದೆ. ಅದ್ರ ಪಕ್ಕದಲ್ಲಿ ಡೌನ್ಲೋಡ್ ಸ್ಪೀಡ್ ಎಷ್ಟಿದೆ, ಎಷ್ಟು MBPS ಇದೆ, ಆಮೇಲೆ ಅಪ್ಲೋಡ್ ಸ್ಪೀಡ್ ಎಷ್ಟು MBPS ಇದೆ ಅಂತ ನಿಮ್ಗೆ ಕಾಣ್ತಾ ಇದೆ. ಅದ್ರ ಪಕ್ಕದಲ್ಲಿ ಒಂದು ಸಿಗ್ನಲ್ ಎಷ್ಟಿದೆ ಅಂತಾನು ಕೂಡ ತೋರಿಸ್ತಾ ಇದೆ. ಸೊ ಇದು ಲ್ಯಾಟಸಿ ಒಂದು ಫಾರ್ಮೆಟ್ ಅಲ್ಲಿ ತೋರಿಸ್ತಾ ಇದೆ. ಸೊ ಇಲ್ಲಿ ಲ್ಯಾಟಸಿ ಎಷ್ಟು ಕಡಿಮೆ ಇರುತ್ತೋ ಅಷ್ಟು ನೆಟ್ವರ್ಕ್ ಚೆನ್ನಾಗಿದೆ ಅಂತ ಅರ್ಥ. ಸೊ ಇಲ್ಲಿ ನೋಡ್ತಾ ಇದ್ರೆ ನಮ್ಮ ಏರಿಯಾದಲ್ಲಿ ಏರ್ಟೆಲ್ ಮತ್ತೆ ಜಿಯೋ ತುಂಬಾ ಚೆನ್ನಾಗಿದೆ. ಏರ್ಟೆಲ್ ಒಂದು ಅಪ್ಲೋಡ್ ಸ್ಪೀಡ್ ಮತ್ತು ಡೌನ್ಲೋಡ್ ಸ್ಪೀಡ್ ತುಂಬಾ ಚೆನ್ನಾಗಿದೆ ಇಂಟರ್ನೆಟ್ದು. ಅದೇ ರೀತಿಯಾಗಿ ಸಿಗ್ನಲ್ ಕೂಡ ತುಂಬಾ ಚೆನ್ನಾಗಿದೆ, 45 ಮತ್ತೆ 49 ಇದೆ. ಸೊ ಹಾಗಾಗಿ ನಿಮ್ಮ ಏರಿಯಾದಲ್ಲಿ ಎರಡು ಬೆಸ್ಟ್ ನೆಟ್ವರ್ಕ್ ಇದ್ದೇ ಇರುತ್ತೆ. ಸೊ ಆ ಒಂದು ಎರಡು ಬೆಸ್ಟ್ ನೆಟ್ವರ್ಕ್ ಅನ್ನ ಚೂಸ್ ಮಾಡ್ಕೊಳ್ಳಿ.
ಸೊ ಈಗ ನಮ್ಮ ಏರಿಯಾದಲ್ಲಿ ಏರ್ಟೆಲ್ ಮತ್ತೆ ಜಿಯೋ ಇದೆ. ಸೊ ನಾನು ಏರ್ಟೆಲ್ ಮತ್ತೆ ಜಿಯೋ ಸಿಮ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಒಂದು ಒಳ್ಳೆಯ ಬೆಸ್ಟ್ ಆದ ಒಂದು ಸಿಗ್ನಲ್ ಅನ್ನ ಮತ್ತು ಬೆಸ್ಟ್ ಆದ ಇಂಟರ್ನೆಟ್ ಅನ್ನ ನಾವು ಎಕ್ಸೆಸ್ ಮಾಡಬಹುದು. ಸೊ ಈಗ ಆಲ್ಮೋಸ್ಟ್ ನಿಮ್ಮ ಹತ್ರ ಡ್ಯುಯಲ್ ಸಿಮ್ ಇರುತ್ತೆ. ಸೊ ನಿಮ್ಮ ಏರಿಯಾದಲ್ಲಿ ಯಾವುದು ಚೆನ್ನಾಗಿದೆ ಆ ಒಂದು ಸಿಮ್ ನ ಯೂಸ್ ಮಾಡಿ, ಮತ್ತೆ ಇನ್ನೊಂದು ಆಪ್ಷನಲ್ ಆಗಿ ನಿಮ್ಗೆ ಯಾವ್ದು ಚೆನ್ನಾಗಿ ಅನ್ಸುತ್ತೋ ಅದನ್ನ ನೀವು ಯೂಸ್ ಮಾಡಿದ್ರಿ ಅಂತಂದ್ರೆ ನೀವು ಹೊರಗಡೆ ಹೋದಾಗ ಸ್ವಿಚ್ ಸಹಿತ ಮಾಡ್ಕೋಬಹುದು. ಈ ಒಂದು ಕಂಪ್ಲೀಟ್ ಆದ ಒಂದು ನೆಟ್ವರ್ಕ್ ಒಂದು ಸ್ಪೀಡ್ ಆಗಿರ್ಬೋದು, ನೆಟ್ವರ್ಕ್ ಒಂದು ಸ್ಟ್ರೆಂತ್ ಆ ಏರಿಯಾ ಮೇಲೆ ಡಿಪೆಂಡು. ಸೊ ಏರ್ಟೆಲ್ ಚೆನ್ನಾಗಿದೆ, ಜಿಯೋ ಚೆನ್ನಾಗಿದೆ, ಐಡಿಯಾ ಚೆನ್ನಾಗಿದೆ ಅಂತ ಹೇಳ್ತಾ ಇಲ್ಲ, ಕಂಪ್ಲೀಟ್ ಆದ ಒಂದು ಏರಿಯಾ ಮೇಲೆ ಆ ಒಂದು ನೆಟ್ವರ್ಕ್ ಒಂದು ಸ್ಟ್ರೆಂತ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಸೊ ನಿಮ್ಮ ಏರಿಯಾದಲ್ಲಿ ಯಾವ ಒಂದು ನೆಟ್ವರ್ಕ್ ಚೆನ್ನಾಗಿದೆ ಆ ಒಂದು ಸಿಮ್ ನ ಚೂಸ್ ಮಾಡಿ ಆ ಒಂದು ಸಿಮ್ಗೆ ನೀವು ಆ ಒಂದು ನೆಟ್ವರ್ಕ್ ನೀವು ಪೋರ್ಟ್ ಆದ್ರೆ ತುಂಬಾ ಉತ್ತಮ ಅಂತ ಹೇಳ್ಬೋದು. ಸೊ ಈ ಪ್ರಕಾರವಾಗಿ ನಿಮ್ಮ ಏರಿಯಾದಲ್ಲಿ ಯಾವುದು ಬೆಸ್ಟ್ ನೆಟ್ವರ್ಕ್ ಇದೆ ಅಂತ ನೀವು ಫೈಂಡ್ ಔಟ್ ಮಾಡ್ಕೊಳ್ಬಹುದು. ಸೊ ಈ ಒಂದು ಟ್ರಿಕ್ಸ್ ಇಷ್ಟ ಆಗಿತ್ತು ಅಂತಂದ್ರೆ ಈ ಕೂಡಲೇ ವಿಡಿಯೋನ ಲೈಕ್ ಮಾಡಿ. ಓಕೆ, ನೆಕ್ಸ್ಟ್ ವೈಫೈ ಕಾಲಿಂಗ್. ಸೊ ವೈಫೈ ಕಾಲಿಂಗ್ ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ಏನಾದರೂ ಸಪೋರ್ಟ್ ಆಗ್ತಾ ಇತ್ತು ಅಂದ್ರೆ ನೀವು ಅದನ್ನು ಸಹಿತ ಯೂಸ್ ಮಾಡ್ಕೋಬಹುದು. ಸದ್ಯದ ಒಂದು ಪ್ರಕಾರ ಏರ್ಟೆಲ್ ಮತ್ತೆ ಜಿಯೋ ಎರಡು ಮಾತ್ರ ಒಂದು ವೈಫೈ ಕಾಲಿಂಗ್ ಫೆಸಿಲಿಟಿಯನ್ನು ಕೊಡ್ತಾ ಇದ್ದಾರೆ ಅನ್ಕೋತೀನಿ. ಸೊ ಹೇಗೆ ಇದನ್ನ ಚೆಕ್ ಮಾಡೋದು ಅಂತ ನೋಡಿದ್ರೆ ನಿಮ್ಮ ಮೊಬೈಲ್ ಫೋನ್ ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಕನೆಕ್ಷನ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ವೈಫೈ ಕಾಲಿಂಗ್ ಅಂತ ಒಂದು ಆಪ್ಷನ್ ಇರುತ್ತೆ. ಇನ್ ಕೇಸ್ ನಿಮ್ಮ ಮೊಬೈಲ್ ಫೋನ್ ಸಪೋರ್ಟ್ ಆಗ್ತಾ ಇತ್ತು ಅಂದ್ರೆ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ವೈಫೈ ಕಾಲಿಂಗ್ ನ ಟರ್ನ್ ಆನ್ ಮಾಡ್ಕೊಳ್ಳಿ. ಸೊ ಈ ಒಂದು ವೈಫೈ ಕಾಲಿಂಗ್ ನ ಯೂಸ್ ಮಾಡೋದ್ರಿಂದ ಒಂದು ಏನೆಲ್ಲ ಒಂದು ಲಾಭ ಇದೆ ಅಂತ ನೋಡೋದಾದ್ರೆ, ನಿಮ್ಮ ಫೋನಲ್ಲಿ ಒಂದು ಪೂವರ್ ನೆಟ್ವರ್ಕ್ ಇತ್ತು ಅಂದ್ರೆ, ನೆಟ್ವರ್ಕ್ ಏನಾದ್ರು ತುಂಬಾ ಕಡಿಮೆ ಇತ್ತು ಅಂತಂದ್ರೆ ವೈಫೈ ಮೂಲಕ ನೀವು ಕಾಲ್ ಮಾಡಬಹುದು. ಆಮೇಲೆ ವೈಫೈ ಮೂಲಕ ಒಂದು ಒಳ್ಳೆ ಒಂದು ವಾಯ್ಸ್ ಅನ್ನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇದು ಕೂಡ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಸೊ ಇನ್ನು ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂತಂದ್ರೆ ಲಾಸ್ಟ್ ಆಪ್ಷನ್ APN ಸೆಟ್ಟಿಂಗು. ಸೊ ನಿಮ್ಮ ಮೊಬೈಲ್ ಫೋನಲ್ಲಿ APN ಸೆಟ್ಟಿಂಗ್ನ ನೀವು ಮ್ಯಾನುವಲ್ ಆಗಿ ಮಾಡ್ಕೊಳ್ಳೋದ್ರಿಂದ ಕೂಡ ಒಂದು ಬೆಸ್ಟ್ ಆದ ಇಂಟರ್ನೆಟ್ ಸ್ಪೀಡನ್ನು ನೀವು ಪಡ್ಕೊಳ್ಬಹುದು. ಆಮೇಲೆ ಬೆಸ್ಟ್ ಆದ ಒಂದು ನೆಟ್ವರ್ಕ್ ಅನ್ನು ನೀವು ಪಡ್ಕೊಳ್ಬಹುದು. ಸೊ ಹೇಗೆ ಈ ಒಂದು APN ಸೆಟ್ಟಿಂಗ್ಸ್ ಅನ್ನ ಮಾಡೋದು ಅಂತ ನೋಡಿದ್ರೆ, ಸ್ಕ್ರೀನಲ್ಲಿ ನೀವು ನೋಡ್ತಾ ಇದ್ರ ಎಲ್ಲ ಒಂದು ಬ್ರ್ಯಾಂಡ್ನ ಒಂದು ನೆಟ್ವರ್ಕ್ನ ಒಂದು ನಾನು APN ಸೆಟ್ಟಿಂಗ್ಸ್ ಅನ್ನು ಮೆನ್ಷನ್ ಮಾಡಿದ್ದೀನಿ. ಸೊ ಈ ಪ್ರಕಾರವಾಗಿ ನೀವು APN ಸೆಟ್ಟಿಂಗ್ಸ್ ಅನ್ನ ಚೇಂಜ್ ಮಾಡ್ಕೊಳ್ಬಹುದು. ಸೊ ನಿಮ್ಮ ಮೊಬೈಲ್ ಫೋನ್ ಒಂದು ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡಿ, ಸೆಟ್ಟಿಂಗ್ಸ್ ಓಪನ್ ಮಾಡಿಟ್ಟು ಒಂದು ಕಾಲ್ ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡಿ, ಒಂದು ನೆಟ್ವರ್ಕ್ ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡಿ. ಸೊ ಇಲ್ಲಿ APN ಸೆಟ್ಟಿಂಗ್ ಅಂತ ಒಂದು ಆಪ್ಷನ್ ಕಾಣಿಸ್ಕೊಳ್ಳುತ್ತೆ. ಅದನ್ನ ನೀವು ಓಪನ್ ಮಾಡಿದ್ರೆ ಅಂತಂದ್ರೆ ಒಂದು ನೀವು APN ಕ್ರಿಯೇಟ್ ಮಾಡಿ. ಸೊ ನಾನು ಏನು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಒಂದು ಪ್ರಕಾರವಾಗಿ ಒಂದು ಹೊಸ APN ಸೆಟ್ಟಿಂಗ್ಸ್ ಅನ್ನ ನೀವು ಕ್ರಿಯೇಟ್ ಮಾಡಿಬಿಟ್ಟು ಅದನ್ನ ಆಕ್ಟಿವೇಟ್ ಮಾಡಿ ನಿಮ್ಮ ಮೊಬೈಲ್ ಫೋನ್ ಒಂದ್ಸರಿ ರೀಸ್ಟಾರ್ಟ್ ಮಾಡಿ. ಸೊ ಈಗ ನಿಮ್ಮ ಒಂದು ಫೋನಲ್ಲಿ ಒಂದು ಬೆಸ್ಟ್ ಆದ ನೆಟ್ವರ್ಕ್ ನಿಮಗೆ ಸಿಗುತ್ತೆ, ಒಂದು ಬೆಸ್ಟ್ ಆದ ಒಂದು ಇಂಟರ್ನೆಟ್ ಸ್ಪೀಡ್ ಕೂಡ ನಿಮಗೆ ಇಂಪ್ರೂವ್ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ಒಂದು ಮಾಹಿತಿ. ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮ ಎಲ್ಲಾ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.